ಶುಭೋದಯ. ಶುಭ ನಮಸ್ಕಾರ ಬಂಧುಗಳೇ, ಎಲ್ಲರಿಗೂ ಶುಭೋದಯ. ನಾನು ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಅಂದರೆ ಎಲ್ಲ ನೆಲ ಬರ್ಸ್ಕೊಂಡು ಇನ್ಮೇಲೆ ಅಡಿಗೆ ಸ್ಟಾರ್ಟ್ ಮಾಡಬೇಕು. ಈಗ 5:30 ಆಗೈತಿ. ಇನ್ಮೇಲಿದ್ದ ಬೇಗ ಎದ್ರೆ ಬೇಗ ಕೆಲಸ ಆಗತ್ರಿ. ಶುಭೋದಯ. ಶುಭೋದಯ. ನಮಸ್ಕಾರ ಬಂಧುಗಳೇ, ಎಲ್ಲರಿಗೂ ಶುಭೋದಯ. ನಮಸ್ಕಾರ ಬಂಧುಗಳೇ, ಎಲ್ಲರಿಗೂ ಶುಭೋದಯ. ಎಲ್ಲರೂ ಹೇಗಿದ್ದೀರಾ ಅನ್ಕೊತೀನಿ, ಚೆನ್ನಾಗಿದ್ದೀರಾ ಅನ್ಕೊತೀನಿ. ನೋಡ್ರಿ ನಮ್ಮ ಪ್ರೀತಿ ಇನ್ನು ಈಗ ಎದ್ದನ 7:30 ಆಯ್ತು. ಇನ್ನು ಹೋಮ್ವರ್ಕ್ ಹಂಗೆ ಇಟ್ಟನ್ನ. ಎದ್ದೇಳು ಎದ್ದೇಳು. ನೋಡ್ರಿ ಈಗ ಹಿಟ್ಟು ನಾದ್ಕೊಳತ್ತೀನಿ. ನನ್ನ ಮಗ ಎದ್ದು ನಾನು ಲೇಟ್ ಆಗಿ ಕುತ್ಕೊಂಡು ನಾನು ಇವತ್ತಿನ ಬರೆಯಾಕ. ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಾರೆ. ಬಡ ರೊಟ್ಟಿ ಮಾಡ್ಬೇಕ್ರಿ. ರೊಟ್ಟಿ ಮಾಡಿ ಅವ್ನ ಕೆಲ್ಸಕ್ಕೆ ಕಳಿಸ್ಬೇಕ್ರಿ. ಆಮೇಲೆ ನನ್ನ ಕೆಲಸ ನಾ ಮಾಡ್ಕೊಬೇಕ್ರಿ. ಬರ್ರಿ ಈ ದಿನ ಹೇಗಿರುತ್ತೆ ನೋಡೋಣ. ನೋಡ್ರಿ ಈಗ ರೊಟ್ಟಿ ಮಾಡಾಕತ್ತೀನಿ. ನಮ್ಮ ತಮ್ಮ ಊಟ ಮಾಡ್ಬೋದ. ಈಗ ನಮ್ಮ ಯಜಮಾನ್ ಊಟ ಮಾಡಾಕತ್ತಾರ. ಅವ್ರಿಗೆ ಊಟ ಮಾಡಿ ನಮ್ಮ ಕುಯ್ತನ್ ರೆಡಿ ಮಾಡಿ ಶಾಲೆಗೆ ಕಳಿಸ್ಬೇಕ್ರಿ. ನಾನು ಇವತ್ತಿನ ಲಾಗ್ ಹೇಗೈತೆ ಅಂತ ತೋರಿಸ್ತೀನಿ ನಿಮಗೆ. ಅಲ್ಲಿನ ನೋಡ್ರಿ ಹೊಟ್ಟೆ ಹೆಂಗೆ ಉಬ್ತೈತಿ. ಹೊಟ್ಟೆ ರೊಟ್ಟಿ ದಪ್ಪ ಮಾಡಿ ಕೊಟ್ಬಿಟ್ರೆ ಅಲ್ಲಿ ಪಪ್ಪ ನೋಡಲ್ಲಿ ಪಪ್ಪ ಊಟ ಮಾಡಾಕ್ತಾರ. ಪಪ್ಪ ಹಚ್ಚಿನ ಮಮ್ಮನ ಆಯ್ತು ನೋಡು. ನೀನು ಊಟ ಮಾಡ್ತೀರಿ ಬೇಡ ಬೇಡ. ನಮ್ಮ ಯಜಮಾನ್ರ ಕೆಲ್ಸಕ್ಕೆ ಹೊಂಟ್ರೆ ಈಗ ಇತ್ತಿಗೆ ಶಡು ಬಂದೈತಿ. ಯಾಕಪ್ಪಾಜಿ ಯಾಕಂದ ಯಾಕಪ್ಪಾಜಿ ಇಲ್ಲ ಸುಮ್ಕ ಯಾಕಂದ ಬಡ ಬಡ ಹಾಕೋರಿಪ್ಪ. ಟೈಮ್ ಐತಿ. ಶಡು ಮಾಡ್ಕೊಂಡು ನಿಂತ್ಕೊಂಡಿದ್ರಿ ಅಂತ ಟೈಮ್ ಲೇಟ್ ಆಗೈತಿ. ಈಗ ಬಡ ಬಡ ಹೋಮ್ವರ್ಕ್ ಮಾಡ ಅಪ್ಪಾಜಿ ಶಾಲ್ಯಾಗ. ನೋಡಿರಿ ಇಷ್ಟೊಂದು ಬಾಂಡೆ ಅದಾವ. ಈಗ ಬಾಂಡೆ ತಿಕ್ಬೇಕು. ಬಾಂಡೆ ತಿಕ್ಕಿ ಎಲ್ಲ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಡುಗೆ ಮಾಡಿಟ್ಟೇನೆ. ಎಲ್ಲರೂ ಹೋದ್ರು ಊಟ. ಎಲ್ಲರಿಗೆ ಬುತ್ತಿ ಕೊಟ್ಟು ಕಳಿಸಿದೆ. ಈಗ ಕಸ ಹೊಡೆದು ಬಾಂಡೆ ತಿಕ್ಕಬೇಕು. ಬಾಂಡೆ ತಿಕ್ಕಿ ನೀರು ಹಾಕ್ಬೇಕ್ರಿ. ಈಗ ಮನೇನ ಕೆಲಸ ಎಲ್ಲ ಮುಗೀತು. 12:30 ಆಯಿತು. ಇದೊಂದು ಕೆಲಸ ಮಾಡಬೇಕು. ಹಾಗೆ ಈಗ ನೀರು ಕುಡಿಸ್ಬೇಕ್ರಿ. ನೀರು ಕುಡಿಸಿ ಸಗಣಿ ಬೆಳೆದು ದಿನ ಮನೆಗೆ ಹೋಗಿದ್ದೀವಿ ರೀ. ಅವು ಮನೆಯಾಗ ಯಾರಿಲ್ಲ, ಹೊಡ್ಕೊಂಡು ಹೋಗೋರು. ಎಲ್ಲರೂ ಅವ್ರ ಕೆಲ್ಸಕ್ಕೆ ಹೋಗ್ಯಾರ. ನೀರು ಕುಡಿಸಿ ಸಗಣಿ ಹೊಡೆದು ಓಕೆ ಏನಾರು ತಿನ್ನಕ್ಕೆ ಹಾಕ್ಬೇಕ್ರಿ. ಈಗ ಮೇವು ಇಷ್ಟೊಂದು ಮೇವು ಐತ್ರಿ. ಈಗ ನೀರು ಕುಡಿಸಿದ್ರೆ ತಿಂತಾವು. ಮೈಯ ಪಡ್ಗಳು ಹೋಗಕ್ಕೆ ಬಿಸಿಲು ಒಂದು ಜಾಸ್ತಿ ಇರ್ತೈತಿ. ದನಕ್ಕೆ ಬೇಗ ಹೋಗಿ ಬೇಗ ಬಂದ್ರೆ ಹಾಕಿರ್ತೈತಿ. ಮನೆ ನಮ್ಮ ಯಜಮಾನ್ರು ಒಂದು ಸ್ವಲ್ಪ ಮನೆ ಕೆಲಸ ಮಾಡಾಕತ್ತಾರೆ. ಹೀಗಾಗಿ ಹೊಡ್ಕೊಂಡು ಹೋಗೋರು ಯಾರಿಲ್ಲ. ಮತ್ತು ಮನ್ಯಾಗ ಮೇವು ಐತಲ್ಲ ಹಾಕಿ ಮೇಯಿಸ್ಬಿಡ ಅಂತಂದು ಬೇಕಾದ್ರೆ ಕೆಲಸ ಮಾಡಾಕತ್ತೀನಿ ಬಿಡ್ರಿ ನಾನು.
ಇವು ಹಂಗೆ ಒಟ್ಟು ಮೊಸರು ನೀರು ಕರ್ನೀರು ಒಟ್ಟು ಕುಡಿಯಂಗಿಲ್ಲ ರೀ ಅವಕ್ಕೆ ಮೊಸರು ಯಾವ್ದಾರ ನೋಡ್ರಿ ಬಿಸಿಲು ಜಾಸ್ತಿ ಇರೋದಕ್ಕೆ ಸೆಡ್ ಬಿಸಿಲು ಜಾಸ್ತಿ ಇರೋದಕ್ಕೆ ಹೊರಗೆ ಹೊಡ್ಕೊಂಡು ಹೋಗಿಲ್ಲ ಇವನು ಮತ್ತು ಹೊಡ್ಕೊಂಡು ಹೋಗಕ್ಕೆ ಮನೆಗೆ ಯಾರೂ ಇಲ್ಲ ಈಗ ನಾನು ಹೋಗ್ಬೇಕಂದ್ರೆ ಮನೆಯಾಗ ಕೆಲಸ ಐತ್ರಿ ಮನೆ ಕೆಲಸ ಮಾಡೋಕೆ ಒಬ್ರು ಬೇಕು ನಮ್ಮ ತಂಗಿ ಇರ್ತಿದ್ರಿ ರೀ ಆಕೆ ಊರಿಗೆ ಬೇಡ ಆಕೆ ಇದ್ದಿದ್ರೆ ನಾನು ಯಾರ ಜೊತೆನಾರು ಹೋಗಿದ್ದೇವೆ ನೋಡ್ಕೊಂಡು ನೀರು ಕುಡಿಸಿ ಅದಕ್ಕಂತ ನೀರಿನ ಬನಿ ಮಾಡ್ಯಾವ್ರಿ ದನಕ್ಕೆ ನೀರು ಕುಡಿಸಿದೆ ಈಗ ಏನು ಹಾಕ್ತಾರಂತ ಕಾಯ್ತಾವು ಈಗ ರೌದಿ ಹಾಕ್ಬೇಕಂದ್ರೆ ರೌದಿ ಖಾಲಿ ಆಗೈತೆ ರೀ ಹಾಗಾಗಿ ಇಲ್ಲಿ ಮೇವು ಕೊತ್ತಿಟ್ಟಾರ ಮೇವು ಹಾಕ್ಬೇಕು ಇಲ್ಲ ಅಂದ್ರೆ ರೌದಿ ಅಂತೂ ಖಾಲಿ ಆಗೈತಿ ಈಗ ಹೆಸ್ರು ಒಟ್ಟು ಇದು ಇಲ್ಲಿ ಗಾಂಜೋಳ ರೌದಿ ಇತ್ತು ರೀ ಅದೆಲ್ಲ ದಿವಸ ಈಗ ಕಟ್ಟಿ ಅದು ದಿವಸ ಮನೆಯಾಗ ಕಟ್ಟಿ ಹಾಕಿ ಎಲ್ಲ ಖಾಲಿ ಆಗೈತಿ ಇದು ಮೇವಿನ ಬಣಿವಿ ಈಗ ಮೇವು ಕೊರೆದಿಟ್ಟು ಹೋಗ್ಯಾರ ಅದನ್ನು ಹಾಕ್ಬೇಕು ನೋಡ್ರಿ ಈಗ 1 ಗಂಟೆ ಆಯ್ತು ರೀ ನನ್ನ ಮಗನ ಕರ್ಕೊಂಬರ್ತೀನಿ ಹೋಗಿ ನೋಡ್ರಿ ಈಗ ಕರ್ಕೊಂಬಂದೆ ಬ್ಯಾಗ್ ಇಟ್ಟನ್ನ ಡ್ರೆಸ್ ಬಿಚ್ಚಿ ಬನ್ನಿನ ಮೇಲೆ ನಿಂತ್ಕೊಂಡು ನಾನು ಬನ್ನಿನ ಮೇಲೆ ನಿಂತ್ಕೊಂಡು ಮೈಸೂರು ಪಾಕ್ ತಿನ್ನಾಗತ್ತದ ಅಂಗಡಿಯಾಗ ಬರುವಾಗ ಮೈಸೂರು ಪಾಕ್ ಅಂತ ಹಾಳಾಗತ್ತಿದ ಮೈಸೂರು ಪಾಕ್ ತಿನ್ನಾಗತ್ತ ನೋಡ್ರಿ ಏನು ಮಾಡ್ಬೇಕು ಮ್ಯಾಗಿ ಮಾಡಲ್ಲ ನಾನು ಮಮ್ಮಂತಿ ಮಮ್ಮಣ್ಣ ಬಾ ಬಡ್ಸಿದ್ವಿ ನೋಡ್ರಿ ಮ್ಯಾಗಿ ರೆಡಿ ಆಯ್ತು ಅದಕ್ಕೆ ಫೋನ್ ಅಂತ ಒಟ್ಟು ಫೋನ್ ಬೇಕ್ರಿ ಅದಕ್ಕೆ ಊಟಕ್ಕೆ ಎಂಥ ಬಿಡ್ಸಾಕಿದ್ದು ಮಾಡಿದ್ರೆ ದುಡ್ಡು ಬಂದ ತಕ್ಷಣ ಫೋನ್ ನೋಡ್ರಿ ದನಕ್ಕೆ ನೀರು ಕುಡ್ಸಾಕತ್ತೆ ಸಾಯಂಕಾಲ ಆಗೈತಿ 5 ಗಂಟೆ ಆಗೈತಿ ನೀರು ಕುಡಿಸಿ ಒಟ್ಟು ತೋರಿಸ್ಬೇಕು ರೀ ಇದೊಂದು ಬಾಕಿಟ್ ಹಾಕಿ ಕುಡಿಯಂಗಿಲ್ಲ ರೀ ಅದೊಂದು ಎಮ್ಮೆ ಬಾನಿಗೆ ಬಿಡ್ಬೇಕಂತೈತಿ ಕಡ್ಲಿ ಬರ್ತದೆ ಇದು ಕಾಣಿಸ್ತು ನೋಡ್ರಿ ಇದು ಕಡ್ಲಿ ಬಿಟ್ಟು ಇದನ್ನು ತೋರಿಸಿಟ್ಟು ತಿಂತಾರಿದ್ದಾನೆ ಇದೆ ಹೊಟ್ಟು ತೋರಿಸಿ ಅವಕ್ಕೆಲ್ಲ ಪುಟ್ಟಿಗೆ ಹಾಕಿಟ್ಟೇನೆ ಮೇಲೆ ಪೇಟ್ ಉದುರಿಸಿದ್ರೆ ತಿಂತಾವ್ರಿ ಸಗಣಿ ತುಂಬಿಟ್ಟೇನೆ ಸಗಣಿ ಚಲೋ ಬೇಕ್ರಿ ನೀರು ಕುಡಿಸಿದಾಗೈತಿ ಇಷ್ಟಕ್ಕೂ ತೊಗೊಂಡೋಗಿ ಇಡ್ಬೇಕ್ರಿ ಈಗ
ಒಟ್ಟು ಬರೀದು ಇಟ್ರೆ ಕಡ್ಲೆ ಬಟ್ರೆ ಹುಳಿ ಇರ್ತಲ್ಲ ತಿನ್ನಂಗಿಲ್ಲ. ಹಾಗಾಗಿ ಸ್ವಲ್ಪ ನೀರು ಹಾಕಿ ತೋರಿಸಿ ಮ್ಯಾಲೆ ಇಟ್ಟು ಹಾಕಿ ಇಟ್ಟರೆ ಇಷ್ಟು ಖಾಲಿ ಮಾಡ್ತಾರೆ ನೋಡ್ರಿ ಪುಟ್ಟಿನ. ಇದ ನೋಡ್ರಿ ನನ್ನ ದಿನಚರಿ ಡೈಲಿ ಮನೇನ ಕೆಲಸ ಮಾಡೋದು, ಜನ ಕೆಲಸ ಮಾಡೋದು. ನೋಡ್ರಲ್ಲ ಹೆಂಗೆ ತಿಂತೈತಿ ನಮ್ಮ ಗೌಳಿ. ಇದು ಗೌಳಿ ಎಮ್ಮೀರಿ. ಇದು ನಮ್ಮ ಯಜಮಾನ್ರಿ ಸಣ್ಣ ಕರ ಇದ್ದಾಗ ತೊಗೊಂಬಂದು ಸಾಕ್ಯಾರ. ಇದನ್ನು ಹಾಲು ಕುಡಿಸಿ ಬಟ್ಟಿಟ್ಟು ಹಾಲು ಕುಡಿಸ್ಯಾರ. ಇದಕ್ಕೆ 1 ಲೀಟ್ರ್ ಹಾಲು ಕೊಂಡು ಬಾ. ನೋಡ್ರಲ್ಲಿ ಮಲಗಿದ ಮ್ಯಾಗಿ ತಿಂದ್ಬಿಟ್ರೆ ನಿಂತು ಬಂತದ. ಡೈಲಿ ಮಾಡ್ಕೊಂಡು ಶಾಲೆಗೆ ಹೋಗಿ ಬಂದು ಮೇಲೆ ಮಗ ಮಲ್ಕೊಳ್ಳೋದು ಡ್ಯೂಟಿ ಇರೀತಂದು. ಮಕ್ಳಿಗೆ 7 ಗಂಟೆ, ಈಗ ಎಷ್ಟು 6:05 ರೀ. 7 ಗಂಟೆ 6:15 ಹೇಳ್ತಾನೆ. ಎದ್ದು ಆಮೇಲೆ ಹೋಮ್ವರ್ಕ್ ಮಾಡ್ತಾನೆ. ಮಮ್ಮಿ ನನಗೆ ಟೈಮ್ ಇಲ್ಲ ಮಮ್ಮಿ ಅಂತ ನಿಂತ್ಬಿಡ್ತಾನೆ ರೀ. ನೋಡ್ರಿ ಈಗ ಸಾಯಂಕಾಲ ಆಗೈತಿ. ಎಲ್ಲ ಕಸ ಎಲ್ಲ ಕೆಲಸ ಮುಗೀತು. ದೀಪ ಹಚ್ಚಿದೆ. ಜಗ್ಲಿ ದೀಪ ಹಚ್ಚಿನ್ರಿ. ಒಟ್ಟು ದೀಪ ಮಾತ್ರ ಅಲಾದಿ ಅಂದ್ರೆ ಬೆಳಗ್ಗೆ ಪೂಜೆ ಮಾಡಿದ್ಮೇಲೆ ದೀಪ ಬಟ್ 12 ಗಂಟೆ ತನಕ ಉರಿಬೇಕು ಸ್ವಲ್ಪ ನಿಧಾನವಾಗಿ. ಮತ್ತು ಮಧ್ಯಾಹ್ನ ಸಾಯಂಕಾಲ ಅಂದರೂ ದೀಪ ಹಚ್ಚಿದೆ ಒಂದು ಸ್ವಲ್ಪ ಮನೆಗೆ ಒಳ್ಳೆಯದು ಅಂತ ಕೇಳಿ ನಾನು. ಹಾಗಾಗಿ ಬೆಳಗ್ಗೆ ಪೂಜೆ ಮಧ್ಯಾಹ್ನ ದೀಪ ಹಚ್ಚೋದಂತೂ ನನಗೆ ಅಭ್ಯಾಸ ಆಗೈತೆ. ಇದನ್ನೆಲ್ಲರೂ ಮನೆ ಸೊಸೆಯರಾಗಿ ಬಂದಮೇಲೆ ಮತ್ತು ಮನೆ ಮಕ್ಕಳಾಗಲಿ ಮನೆ ಸೊಸೆಯಂದರಾಗಲಿ ಡೈಲಿ ಮಾಡಿದ್ರೆ ಹೆಣ್ಮಕ್ಳು ನಮ್ಮ ಕೆಲಸ ಅದು. ಹೊರಗೆ ಗಂಡು ಮಕ್ಳು ಹೋಗಿರ್ತಾರೆ, ಅವ್ರು ಸುರಕ್ಷಿತವಾಗಿ ಬರಲಿ ಅಂತಂದೇಳಿ ಮತ್ತು ಯಾವುದೋ ಉದ್ದೇಶಕ್ಕಾಗಲಿ ಆರೋಗ್ಯವಾಗಲಿ ಮತ್ತು ಮನೆಯವರು ಒಳ್ಳೇದಕ್ಕಾಗಲಿ ಬಟ್ ಮುಂಜಾನೆ ದೀಪ ಹಚ್ಚೋದೊಂದು ಅಭ್ಯಾಸ ನನಗೆ. ನೋಡ್ರಿ ನಮ್ಮ ಯಜಮಾನ್ರು ಬಂದ್ರಿ. ಈಗ ಕೆಲಸಲಿದ್ದ ಬಂದ್ರೆ ಈಗ ಎದ್ದಾನ್ರಿ. ಟೀ ಕುಡಿಯಾಗತ್ತ ನೋಡಿ. ಬಂದು ಮಲ್ಕೊಂಡಿದ್ದೆ, ಈಗ ಎದ್ದಾನ. ಎಷ್ಟೊತ್ತಲ್ಲ? ಹೌದಾ? ನೋಡ್ರಿ ಈಗ ರಾತ್ರಿ ಆಗೈತಿ. ರಾತ್ರಿ ಅಡುಗೆ ರೆಡಿ ಮಾಡಾಕತ್ತೀನಿ. ಈ ಕುಕ್ಕರ್ ಒಳಗೆ ಬೇಳೆ ಕುದಿಯಾಕ ಹಾಕೇನ್ರಿ. ಈ ಕಡೆ ಎಲ್ಲರೂ ಕುಡಿದು ಸ್ವಲ್ಪ ಚಹಾ ಬಿಟ್ಟಿದ್ರು. ಎಲ್ಲರೂ ಕುಡಿದು ಹಾಲು ಎಡ್ಸಕ್ಕೆ ಹೋಗ್ಯಾರ. ನಮ್ಮ ತಮ್ಮಾರು ನಮ್ಮ ಮನೆಯವ್ರಿಗೆ ಗಿರಡಿಂಗ್ ಹೋಗ್ಯಾರ. ನಾನೀಗ ಅಡುಗೆ ರೆಡಿ ಮಾಡ್ಬೇಕ್ರಿ. ಅನ್ನಕ್ಕೆ ಇಟ್ಟೀನಿ, ಬೇಳೆ ಕುದಿಯಾಕ ಇಟ್ಟೀನಿ ರೀ. ಈ ಕಡೆ ಇಲ್ಲಿ ಒಲೆ ಮೇಲೆ ಹಾಲು ಕಾಯಕ್ಕಿಟ್ಟೀನಿ ರೀ. ಹಾಲು ಒಲೆ ಮೇಲೆ ಸಣ್ಣಗೆ ಉರಿಗಿಟ್ಟು ಕಾಸಿದ್ರೆ ಕೆನೆ ಜಾಸ್ತಿ ಬರ್ತದೆ ರೀ. ಅದು ಕೆನೆಲಿದ್ದ ಬೆಣ್ಣೆ ಮಾಡಕ್ಕೆ ಬರ್ತೈತಿ. ಈಗ ನೋಡ್ರಿ ಇಲ್ಲಿ ಪ್ರೀತು ಹೋಮ್ವರ್ಕ್ ಮಾಡಂದ್ರೆ ಒಂದು ಅರ್ಧ ಬರೆದಿಟ್ಟು ಮತ್ತೆ ಹೊರಗೆ ಆಟ ಆಡೋಕೆ ಹೋಗ್ಯಾನ್ರಿ.